ಮನೆಯಲ್ಲಿ ಸಾಕಿರುವಂತಹ ಬೆಕ್ಕಿಗಾಗಿ ಗಂಡ ಹೆಂಡತಿ ಜಗಳ ಈಗ ಶುರುವಾಗಿದೆ. ಬೆಂಗಳೂರೊಂದು ವಿಚಿತ್ರವಾದಂತಹ ಪ್ರಕರಣ ದಾಖಲಾಗಿದ್ದು, ತನ್ನ ಗಂಡ ತನಗಿಂತ ಮನೆಯಲ್ಲಿರುವಂತಹ ಬೆಕ್ಕನ್ನೇ ಅತಿಯಾಗಿ ಪ್ರೀತಿಸ್ತಿದ್ದಾರೆ ಹಾಗೂ ಅದ್ರ ಬಗ್ಗೆ ಕಾಳಜಿ ಮಾಡ್ತಿದ್ದಾರೆ. ಇದರಿಂದಾಗಿ ತನಗೆ ದೌರ್ಜನ್ಯವಾಗ್ತದೆ ಅಂತ ಹೇಳಿ ಪತ್ನಿಯೊಬ್ಬರು ದೂರನ್ನ ದಾಖಲಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ಹೈಕೋರ್ಟ್ನ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಈಗಾಗಲೇ ವಿಚಾರಣೆ ನಡೆದಿದ್ದು, ಈಗಾಗಲೇ ಪತಿ ಸಹ ತಮ್ಮ ವಿರುದ್ಧ ಇರುವಂತಹ ಪ್ರಕರಣದಲ್ಲಿ ವಿಚಾರಣೆಗಾಗಿ ತಡೆ ನೀಡಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿರುವಂತಹ ನ್ಯಾಯಾಧೀಶರು ಸದ್ಯಕ್ಕೆ ವಿಚಾರಣೆಗೆಯನ್ನ ತಡೆ ನೀಡಿದ್ದಾರೆ. ಇದೇ ವೇಳೆ ಹಲವು ವಿಚಾರಗಳು ಚರ್ಚೆಯಾಗಿವೆ. ಮೊದಲನೆಯದಾಗಿ, ಇಲ್ಲಿ ಪತಿಯಿಂದ ಪತ್ನಿಯ ಮೇಲೆ ದೌರ್ಜನ್ಯ ಆಗಿಲ್ಲ, ಜೊತೆಗೆ ಪತಿಯಿಂದ ಯಾವುದೇ ಕಾರಣಕ್ಕೂ ಕಿರುಕುಳ ಆಗಿಲ್ಲ ವರದಕ್ಷಿಣೆಗಾಗಿ. ಹಾಗಾಗಿ ದೌರ್ಜನ್ಯವನ್ನ ಇಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳಿ ಪೀಠ ಅಭಿಪ್ರಾಯಪಟ್ಟಿದೆ. ಇನ್ನು ದೌರ್ಜನ್ಯದ ವಿಚಾರವಾಗಿ IPC ಸೆಕ್ಷನ್ 498A ಪ್ರಕಾರ ಪತಿ ಅಥವಾ ಪತಿಯ ಕುಟುಂಬಸ್ಥರು ಮಹಿಳೆಯ ಮೇಲೆ ಏನಾದ್ರು ದೌರ್ಜನ್ಯ ಮಾಡಿದ್ರೆ ಈ ಕೇಸನ್ನ ದಾಖಲಿಸಬಹುದು. ಆದ್ರೆ ಇದರ ಅವಶ್ಯಕತೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಪತ್ನಿಯನ್ನ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಹೇಳಿ ಸದ್ಯ ಬೆಕ್ಕಿನ ಜಗಳ ಹಾಗೆ ಬಿಡ್ಲಾಗಿದೆ. ಇನ್ನು ಬೆಕ್ಕಿನ ವಿಚಾರದಲ್ಲಿ ಮತ್ತೆರಡು ವಿಚಾರಗಳು ಸಹ ಕಾಣಿಸ್ಕೊಂಡಿದೆ. ಪತ್ನಿ ಮನೆಯಲ್ಲಿರುವಾಗ ಆ ಬೆಕ್ಕು ಪರಚಿದೆ ಹಾಗೂ ಸಾಕಷ್ಟು ಪತಿಯೊಂದಿಗೆ ಆರಾಮಾಗಿರ್ಬೇಕಾದಂತಹ ಸಂದರ್ಭದಲ್ಲಿ ಅಡ್ಡಿ ಬರ್ತದೆ ಅಂತ ಹೇಳಿ ಪತ್ನಿಯ ಆರೋಪಗಳಿವೆ. ಸೊ ಈ ಬೆಕ್ಕಿನ ಜಗಳ ಎಲ್ಲಿಗೆ ಬರುತ್ತೆ ಅನ್ನೋದು ಸಹ ಕಾದ್ ನೋಡ್ಬೇಕಾಗಿದೆ.